ಅದನ್ನ ರಾಜ ನೋಡ್ಬಿಟ್ರು. ಪಾಪ ರಾಜ ಕಾಪಾಡಕ್ ಒದ್ದಾಡ್ತಿದ್ರು. ಅಯ್ಯಯ್ಯೋ ಅಮ್ಮ, ಆಮೇಲೆ ರಾಣಿ ಸತ್ತೋಗ್ಬಿಟ್ರ. ಎಲ್ರು ಹಾಗೆ ಅನ್ಕೊಂಡ್ರು, ಆದ್ರೆ ರಾಣಿಗೆ ಸಾವಿಲ್ಲ. ಹಂಗಾಗಿ ರಾಣಿ ಸಾಯಲಿಲ್ಲ. ಸರಿ ರಾಘವ್, ಕತೆ ಹೇಗಿದೆ? ಈ ಕತೆ ಎಲ್ಲೋ ನಡೆದಿರೋ ತರ ಇದೆಯಲ್ಲ. ರಾಘವ್, ಕತೆ ಕೇಳಾಯ್ತಲ್ಲಪ್ಪ, ಮಲ್ಕೋ. ಮಲ್ಕೋ. ಅಪ್ಪ, ಕತೆ ನೀನ್ ಹೇಳ್ತಾ ಇಲ್ಲ ತಾನೆ? ಅಮ್ಮ ತಾನೇ ಹೇಳ್ತಾ ಇರೋದು. ಅಮ್ಮ ಹೇಳ್ತಾವ್ರೆ, ಸುಮ್ನೆ ಇರು. ರಾಘವ್, ಮಲಗ್ತೀಯೋ ಇಲ್ವೋ ನೀನೀಗ? ಸುಶಾಂತ್ ಅವ್ರೆ, ಮಗುನ್ ಗದರ್ಸ್ಬೇಡಿ ಪ್ಲೀಸ್. ಅವ್ನ್ ಸ್ವಲ್ಪ ಖುಷಿಯಾಗಿದ್ದಾನೆ, ಪರವಾಗಿಲ್ಲ ಬಿಡಿ. ಅದಾಗಲ್ಲ, ನಿಮಗ್ ತೊಂದರೆ ಆಗತ್ತಲ್ಲ, ಅದಕ್ಕೆ. ನನಗ್ ಯಾವ ತೊಂದ್ರೆನೂ ಆಗಲ್ಲ ಸುಶಾಂತ್ ಅವ್ರೆ. ನಾನ್ ಕತೆ ಹೇಳ್ತೀನಿ. ಆಗ ರಾಕ್ಷಸಿ ಇದ್ಲಲ್ಲ, ಅವಳು ಏನ್ ಮಾಡಿದ್ಲು ಅಂದ್ರೆ ಆ ರಾಣಿನ ಸಾಯ್ಸಕ್ ಹೋಗ್ತಿರ್ತಾಳೆ. ಆಮೇಲೆ ಅಮ್ಮ, ಒಂದ್ ನಿಮಿಷ ಬಂದೇ ಇರಮ್ಮ. ಐ ಆಮ್ ಆನ್ ರಮೇಶ್. ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ನರೀರಿ ಹೊರ್ಗಡೆ. ಮಿಸ್, ನೀವ್ ಹೋಗಿ ಮಿಸ್. ನಾನ್ ಮಲ್ಕೋಬೇಕು, ಡಿಸ್ಟರ್ಬ್ ಮಾಡ್ಬೇಡಿ. ಗುಡ್ ನೈಟ್ ಮಿಸ್. ಕತೆ ಅಲ್ಲಮ್ಮ. ಆಗ ಸುಕೃತನ ಹೊಟ್ಟೆಲಿದ್ದ ಮಗುನ ಕೊಂದ್ಬಿಟ್ಟೆ. ಇವನಿಗೂ ಏನಾದ್ರೂ ಒಂದ್ ಗತಿ ಕಾಣಿಸ್ಬೇಕಲ್ಲ. ಬೇಕು ಅಂತ ಅವನು ನನಗೆ ಅವಮಾನ ಮಾಡ್ತಾ ಇದ್ದಾನೆ. ಇಲ್ಲ, ಇವನಿಗೆ ಹೊಡೆಯೋದ್ರಲ್ಲಿ ಬಡಿಯೋದ್ರಲ್ಲಿ ಅರ್ಥ ಇಲ್ಲ. ಇವನು ಇಲ್ಲ ಅನ್ನೋ ಥರನೇ ಮಾಡಬೇಕು. ಮಾಡೇ ಮಾಡ್ತೀನಿ. ಅವಳನ್ನ ಮನೆ ಕರ್ಕೊಂಡು ಬಂದು ನನ್ನ ತಲೆ ಮೇಲೆ ನಾನೇ ಚಪ್ಪಟಿ ಕಲ್ಲು ಎಳ್ಕೊಂಡಂಗಾಯ್ತು. ನಿದ್ದೆನೂ ಇಲ್ಲ, ನೆಮ್ಮದಿಯಾಗಿ ನಾನು ಊಟನೂ ಮಾಡೋ ಹಾಗಿಲ್ಲ. ಇವರೆಲ್ಲ ಸೇರ್ಕೊಂಡು ನನ್ನ ಜೊತೆ ಆಟ ಆಡ್ತಾ ಇದ್ದಾರೆ. ರತ್ನಮ್ಮ ರೂಮ್ಗೆ ಹೋದ್ಲಲ್ಲ, ಅಲ್ಲೇ ಬಾಗ್ಲತ್ರ ಮಲ್ಗ್ಬಿಡ್ತಾಳೋ ಏನೋ. ಅಯ್ಯ, ನೀವು ಬೇರೆ. ಅವಳೊಂಥರ ನಿಶಾಚಾರಿ. ಅವಳು ಅಷ್ಟು ಸುಲಭವಾಗಿ ಮಲ್ಗೋಳಲ್ಲ ಅವಳು. ಆದ್ರೂ ನನಗೇನೋ ಅನುಮಾನ. ರೂಮ್ ಒಳಗಡೆ ಏನಾದ್ರೂ ಹೋಗ್ಬಿಟ್ರೆ? ಒಂದ್ ಕೆಲ್ಸ ಮಾಡಿ, ನೀವ್ ಹಾಗೇ ಮೇಲೋಗಿ ಮಾತಾಡ್ಸ್ಕೊಂಬಂದ್ಬಿಡಿ. ನಾನೇನ್ ಮಾತಾಡ್ಸ್ಲಿ? ಏನಿಲ್ಲ ಕಣಮ್ಮ, ಉರಿತಾ ಇರೋ ಬೆಂಕಿಗೆ ಸ್ವಲ್ಪ ತುಪ್ಪ ಹಾಕ್ತಾರಲ್ಲ, ಆ ತರ. ಅವಳೆ ಬರ್ತಿದ್ದಾಳ ಕಣಮ್ಮ. ಬನ್ನಿ. ಆಗ ರಾಕ್ಷಸಿ ಇದ್ಲಲ್ಲ, ಅವಳು ಏನ್ ಮಾಡಿದ್ಲು ಅಂದ್ರೆ ಆ ರಾಣಿನ ಸಾಯ್ಸಕ್ ಹೋಗ್ತಿರ್ತಾಳೆ. ಸುಕೃತ ಕೆಳಗಡೆ ಇಳ್ದು ಬರ್ತಾವಳೆ ಕಣಮ್ಮ. ಬರ್ಲಿ ಅವಳು ಬರ್ತಾಳೆ. ಮಂತ್ರನ ಯಾಕೆ ಕೂತಿದ್ಯಾ ಅಂತ ಕೇಳ್ತಾಳೆ. ನೀರ್ಗೀರ್ ಕುಡಿತೀರಾ ಅಂತ ಕೇಳ್ತಾಳೆ. ಕುಡಿಸ್ಲಿ. ಅದಕ್ಕೆ ಪಾಪ ಯಾಕೆ ಹೇಗೆ ಕೂತಿದ್ದಾರೆ? ಹೋಗಿ ಅಮ್ಮನ್ ಕರ್ಕೊಂಡ್ ಬರೋಣ. ನಾನ್ ಮಾತಾಡೋದ್ ಬೇಡ, ಅಮ್ಮನೇ ಮಾತಾಡ್ಲಿ.
ಅಯ್ಯ ಇಳಿದು ಬರ್ಲಿಲ್ಲ, ಮಾತಾಡಿಸ್ಲಿಲ್ವಲ್ಲಮ್ಮ, ಹಂಗೆ ಹೊಂಟೋಗ್ಬಿಟ್ಲು. ರತ್ನಮ್ಮ ಅವಳು ಸುಮ್ನೆ ಹೋಗಿರಲ್ಲ. ನನ್ ಲೆಕ್ಕಾಚಾರ ಸರಿಯಾಗಿದ್ರೆ ಹೋಗಿ ಅಮ್ಮನ್ ಕರ್ಕೊಂಡ್ ಬರ್ತಾಳೆ, ನೋಡ್ತಾ ಇರಿ. ಅಮ್ಮ ಅಮ್ಮ ಎದ್ದೇಳಮ್ಮ. ಏನಾಯ್ತು ಸುಕ್ಕು? ರೂಮಲ್ಲಿ ಮಲಗದೆ ಡೈನಿಂಗ್ ಹಾಲ್ ಹತ್ರ ಇದಾರೆ. ಡೈನಿಂಗ್ ಹಾಲ್ನಲ್ಲ. ಯಾರೇ ಸುಕ್ಕು? ಮಂತ್ರ ಅದ್ಕೆ. ಮಂತ್ರ ಯಾಕಲ್ ಕೂತಿದ್ದಾಳೆ? ಮೊದ್ಲೇ ಹೊಟ್ಟೆ ನೋವು ಅಂತ ಡಾಕ್ಟರ್ ಹತ್ರ ಬೇರೆ ಹೋಗ್ ಬಂದಿದ್ಲು. ರೂಮಲ್ಲಿ ಹೋಗಿ ಮಲ್ಗೋದ್ಬಿಟ್ಟು ಅಲ್ಲಿ ಯಾಕೆ ಕೂತಿದ್ದಾಳೆ? ಅದೇನೋ ಗೊತ್ತಿಲ್ಲ ಅಮ್ಮ. ಅಮ್ಮ, ಸುಶಾಂತ್ ಅಣ್ಣಂಗೂ ಅದ್ಕೆಗೂ ಜಗಳ ಏನಾದ್ರೂ ಆಗಿರ್ಬೋದಾ? ನೀನೇ ಬಂದ್ ಕೇಳಮ್ಮ. ಅದಕ್ ನನ್ನನ್ ಯಾಕೆ ಎಬ್ಬಿಸ್ತಿದ್ಯಾ? ನೀನೇ ಏನ್ ಅತ್ಗೆ ಅಂತ ಕೇಳ್ಬೋದಲ್ವಾ? ನಾನ್ ಕೇಳ್ಬೇಕು ಅಂತ ನೋಡ್ದೆ, ಆದ್ರೆ ಮಂತ್ರ ಅದ್ಕೆ ಮುಖ ಒಂಥರ ಇತ್ತು. ಕೇಳ್ಬೇಕು ಅಂತ ಧೈರ್ಯನೇ ಬರ್ಲಿಲ್ಲ. ಅದೇನು ಅಂತ ಕೇಳೋಕೆ ನೀನೇ ಸರಿ. ಬಾ ಅಮ್ಮ. ಬೇಡ, ನೀನೇ ಹೋಗ್ ಕೇಳ. ಅಯ್ಯೋ ಬಾ ಅಮ್ಮ. ನಿದ್ದೆ ಕಣೆ ಸುಕ್ಕು. ಪ್ಲೀಸ್ ಅಮ್ಮ ಬಾ ಅಮ್ಮ. ಕೇಳ್ಬಾ, ಏನಂತ ವಿಚಾರ್ಸು. ನೀನೇ ಕೇಳ್ಬೋದಪ್ಪ. ನಂಗ್ ಧೈರ್ಯ ಬರ್ತಿಲ್ಲ, ಬಾ. ದೇವ್ರೆ, ಏ ಸಾಧ್ಯಮ್ಮ, ನೀವ್ ಹೇಳಿದ್ ಕರೆಕ್ಟು ಕಣಮ್ಮ. ಚಿಕ್ಕದೋಗಿ ದೊಡ್ಡದನ್ನ ಕರ್ಕೊಂಬರ್ತೈತೆ. ಮಂತ್ರ, ಯಾಕಮ್ಮ ಹುಷಾರಿಲ್ದೇ ಇದ್ರು ಇಲ್ಲಿ ಯಾಕೆ ಕೂತಿದ್ಯಾ? ಬಂದು ಹೋಗ್ ಮಲ್ಕೊಳ್ಳೋದಲ್ವೇನಮ್ಮ? ಹ್ಞೂ ಅದ್ಕೆ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ. ನಾನು ಹೋಗಕ್ಕಾಗಲ್ಲ, ನನಗ್ ಹೊಟ್ಟೆ ಉರಿತಾ ಇದೆ. ಹೊಟ್ಟೆ ಉರಿತಿದ್ಯಾ? ಯಾಕೆ? ಡಾಕ್ಟ್ರು ಔಷಧಿ ಕೊಟ್ಟಿದಾರಲ್ಲಮ್ಮ. ನೀನು ಮಲ್ಗಿ ರೆಸ್ಟ್ ತಗೊಂಡ್ರೆ ತಾನೇ ಸರಿ ಹೋಗೋದು. ಬಂದು ಹೀಗೆ ಕೂತ್ಕೊಂಡ್ಬಿಟ್ರೆ ಹೇಗಮ್ಮ? ಹೋಗು, ನೀನು ಮಲ್ಗಿ ರೆಸ್ಟ್ ಮಾಡಿ ಹೋಗು. ಅದನ್ನೇ ಹೇಳ್ತಾ ಇದ್ದೀನಿ ತಾನೇ. ಹೊಟ್ಟೆ ಉರಿತಾ ಇದೆ, ಮೇಲ್ ಹೋಗಕ್ಕಾಗಲ್ಲ ಅಂತ ಅರ್ಥ ಆಗಲ್ವಾ ನಿಮ್ಗಳಿಗೆ? ಮಂತ್ರ, ಯಾಕಮ್ಮ? ಅಲ್ಲ, ನಾನೇನ್ ಹೇಳ್ದೆ ಅಂತ ಹೀಗೆ ಕಿರ್ಚ್ಕೊಳ್ತಾ ಇದ್ಯಾ ಈಗ? ಸಾರಿ ಅತ್ತೆ, ನನಗೆ ಯಾರ ಮೇಲೆ ಕೋಪ ಮಾಡ್ಕೋಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಟೆನ್ಷನಲ್ಲಿ ನಿಮ್ಮ ಮೇಲೆ ರೇಗ್ಬಿಟ್ಟೆ. ಸಾರಿ. ಪರವಾಗಿಲ್ಲ ಬಿಡಮ್ಮ. ಅದ್ ಸರಿ, ಏನಾಯ್ತು ನಿನ್ಗೆ? ಸುಶಾಂತ್ ಏನಾದ್ರೂ ಅನ್ನ? ಎಲ್ಲಿ ಅವನು? ಅವರು ಮೇಲ್ಗಡೆ ರೂಮಲ್ಲಿ ಅರ್ಚನನ್ ಜೊತೆ ಮಲಗಿದ್ದಾರೆ.